2026ರ ಫಿಫಾ ವಿಶ್ವಕಪ್ನ ಎಫ್ ಗುಂಪಿನ ಪಂದ್ಯದಲ್ಲಿ ಸ್ವೀಡನ್ ತಂಡವು ಟ್ಯುನೀಷಿಯಾವನ್ನ 5-1 ಗೋಲುಗಳ ಭಾರೀ ಅಂತರದಿಂದ ಮಣಿಸಿದೆ. ಈ ಪಂದ್ಯದಲ್ಲಿ ಸ್ವೀಡನ್ ಪರ ಯಾಸಿನ್ ಅಯಾರಿ 2 ಗೋಲುಗಳನ್ನು ಬಾರಿಸಿದರೆ ಅಲೆಕ್ಸಾಂಡರ್ ಇಸಾಕ್, ವಿಕ್ಟರ್ ಗೋಕೆರೆಸ್ ಮತ್ತು ಮ್ಯಾಟಿಯಾಸ್ ಸ್ಪಾನ್ಬರ್ಗ್ ತಲಾ 1 ಗೋಲು ಗಳಿಸಿ ತಂಡದ ಗೆಲುವಿಗೆ ಪ್ರಮುಖ ಕಾರಣರಾದರು. ಟ್ಯುನೀಷಿಯಾ ಪರ ಒಮರ್ ರೆಕಿಕ್ ಏಕೈಕ ಗೋಲು ಗಳಿಸಿದರು. ಫಿಫಾ ವಿಶ್ವಕಪ್ 2026ರ ಎಫ್ ಗುಂಪಿನ ಪಂದ್ಯದಲ್ಲಿ ಸ್ವೀಡನ್ ತಂಡವು ಟ್ಯುನೀಷಿಯಾ ವಿರುದ್ಧ 5-1 ಗೋಲುಗಳ ಭರ್ಜರಿ ಜಯ ಸಾಧಿಸಿತು. ಯಾಸಿನ್ ಅಯಾರಿ 2 ಗೋಲುಗಳನ್ನು ಬಾರಿಸಿ ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಮೆಕ್ಸಿಕೋದ ಮಾಂಟೆರಿಯಲ್ಲಿ ನಡೆದ ಈ ಪಂದ್ಯದಲ್ಲಿ ಸ್ವೀಡನ್ ಪರ ಅಲೆಕ್ಸಾಂಡರ್ ಇಸಾಕ್, ವಿಕ್ಟರ್ ಗ್ಯೋಕೆರೆಸ್ ಮತ್ತು ಮ್ಯಾಟಿಯಾಸ್ ಸ್ವಾನ್ಬರ್ಗ್ ತಲಾ 1 ಗೋಲ್ ಬಾರಿಸಿ ತಂಡದ ಗೆಲುವನ್ನ ಖಚಿತಪಡಿಸಿದ್ರು. ಟ್ಯುನೀಷಿಯಾ ಪರ ಒಮರ್ ರೆಕಿಕ್ ಏಕೈಕ ಗೋಲು ಗಳಿಸಿದ್ರು. ಸ್ವೀಡನ್ ತನ್ನ ಮುಂದಿನ ಪಂದ್ಯದಲ್ಲಿ ನೆದರ್ಲ್ಯಾಂಡ್ಸ್ ತಂಡವನ್ನ ಎದುರಿಸಲಿದ್ದು, ಟ್ಯುನೀಷಿಯಾ ಜಪಾನ್ ತಂಡವನ್ನ ಎದುರಿಸಲಿದೆ. ಇನ್ನು ದೇಶದಾದ್ಯಂತ ಫುಟ್ಬಾಲ್ ಅಭಿಮಾನಿಗಳ ಉತ್ಸಾಹ ಈಗಾಗಲೇ ತಾರಕಕ್ಕೇರಿದ್ದು, ಯಾವುದೇ ಅಡೆತಡೆ ಇಲ್ಲದೆ ಅತ್ಯುತ್ತಮ ಡಿಜಿಟಲ್ ವೀಕ್ಷಣಾ ಅನುಭವದೊಂದಿಗೆ ಈ ಕ್ರೀಡಾ ರೋಮಾಂಚನವನ್ನ ಸವಿಯುವುದಕ್ಕೆ ಹಿಂದೆ ಜಿ5 ಮತ್ತು ಯುನೈಟೆಡ್ 8 ಸ್ಪೋರ್ಟ್ಸ್ನಲ್ಲಿ ಲೈವ್ ವೀಕ್ಷಿಸಿ ನಿಮ್ಮ ನೆಚ್ಚಿನ ತಂಡವನ್ನ ಹುರಿದುಂಬಿಸಿ. ಯಾಸಿನ್ ಅಯಾರಿ ಅವಳಿ ಗೋಲಿನ ನೆರವಿನಿಂದ ಈ ಬಾರಿ ಫಿಫಾ ವಿಶ್ವಕಪ್ನಲ್ಲಿ ಸ್ವೀಡನ್ ತಂಡ ಭರ್ಜರಿಯಾದಂತಹ ಶುಭಾರಂಭವನ್ನು ಮಾಡಿದೆ. ತಂಡ ಟ್ಯುನೀಷಿಯಾ ವಿರುದ್ಧ 5-1 ಗೋಲುಗಳಿಂದ ಗೆಲುವನ್ನು ಸಾಧಿಸಿದೆ. ಪಂದ್ಯದ 7ನೇ ನಿಮಿಷದಲ್ಲೇ ಗೋಲು ಬಾರಿಸಿದಂತ ಯಾಸಿನ್ ಹೆಚ್ಚುವರಿ 90+6 ನಿಮಿಷದಲ್ಲಿ ಮತ್ತೊಂದು ಗೋಲು ದಾಖಲಿಸಿ ಗೆಲುವಿನ ರೂವಾರಿ ಆಗ್ತಾರೆ. ಇದರ ಮಧ್ಯೆ ಅಲೆಕ್ಸಾಂಡರ್ ಐಸಾಕ್ 30ನೇ ನಿಮಿಷದಲ್ಲಿ ಬಾರಿಸಿದ ಗೋಲು ಸ್ವೀಡನ್ಗೆ 2-1 ಮುನ್ನಡೆಯನ್ನು ಒದಗಿಸಿದ್ರೆ, ಟ್ಯುನೀಷಿಯಾದ ಒಮರ್ ರೆಕಿಕ್ 43ನೇ ನಿಮಿಷದಲ್ಲಿ ಗೋಲು ದಾಖಲಿಸಿ ಹಿನ್ನಡೆಯನ್ನು ತಗ್ಗಿಸಿದ್ರು. ಆದರೆ ದ್ವಿತೀಯಾರ್ಧದಲ್ಲಿ ಗ್ಯೋಕೆರೆಸ್ 59ನೇ ನಿಮಿಷ ಹಾಗೂ ಸ್ಟಾನ್ಬರ್ಗ್ 84ನೇ ನಿಮಿಷದಲ್ಲಿ 2 ಗೋಲ್ ಹೊಡೆದು ತಂಡದ ಗೆಲುವಿಗೆ ಅಂತರವನ್ನ ಹೆಚ್ಚಿಸಿದ್ರು. ಒಟ್ಟಾರೆಯಾಗಿ ಟ್ಯುನೀಷಿಯಾ ವಿರುದ್ಧ ಸ್ವೀಡನ್ಗೆ 5-1 ಜಯ ದಾಖಲಾಗಿದೆ. ಫಿಫಾ ವಿಶ್ವಕಪ್ನಲ್ಲಿ ಆಡಿದ ಚೊಚ್ಚಲ ಪಂದ್ಯದಲ್ಲೇ ಕೇಪ್ ವರ್ಡೆ ಅಸಾಧಾರಣ ಪ್ರದರ್ಶನವನ್ನು ಕೂಡ ನೀಡಿದ್ದಾರೆ. ಇನ್ನು ಸೋಮವಾರ ರಾತ್ರಿ ಮಾಜಿ ಚಾಂಪಿಯನ್ ಸ್ಪೇನ್ ವಿರುದ್ಧ ಆಫ್ರಿಕಾದ ದೇಶ ಗೋಲು ರಹಿತ ಡ್ರಾವನ್ನು ಕೂಡ ಸಾಧಿಸಿದೆ.